ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ। ಈ ದಿನ ನಾನು ಕೂಟ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ। ಕೂಟನ್ನ ಸುಮಾರು ವಿಧದಲ್ಲಿ ಮಾಡೋ ಪದ್ಧತಿ ಇದೆ, ನಾನು ಒಂದು ವಿಧದಲ್ಲಿ ಹೇಗೆ ಮಾಡಬಹುದು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ। ಬೇಕಾಗುವ ಪದಾರ್ಥಗಳು ತೊಗರಿ ಬೇಳೆ ಅರ್ಧ ಕಪ್, ಬೇಳೆ ಬೇಯಬೇಕಾದ್ರೆ ಹಾಕಲಿಕ್ಕೆ ಎಣ್ಣೆ, ಅರಿಶಿಣ 1/4 ಟೀ ಸ್ಪೂನ್, ನೆಲಗಡಲೆ ಅಥವಾ ಶೇಂಗಾ ಬೀಜ 1 ಟೇಬಲ್ ಸ್ಪೂನ್, ಬಟಾಣಿ 1/4 ಕಪ್, ಕ್ಯಾರೆಟ್ ಹತ್ರ ಅರ್ಧ ಕಪ್, ಹುರುಳಿಕಾಯಿ ಅಥವಾ ಬೀನ್ಸ್ ಅರ್ಧ ಕಪ್, ಆಲೂಗಡ್ಡೆ ಅರ್ಧ ಕಪ್, ಸಿಹಿ ಗುಂಬಳ 3/4 ಕಪ್, ಮಸಾಲೆ ಹುರಿಲಿಕ್ಕೆ ಕೊಬ್ಬರಿ ಎಣ್ಣೆ 2 ಟೀ ಸ್ಪೂನು, ಉದ್ದಿನ ಬೇಳೆ 3 ಟೀ ಸ್ಪೂನು, ಕಡಲೆಬೇಳೆ 1 ಟೀ ಸ್ಪೂನು, ಒಣಮೆಣಸಿನಕಾಯಿ ನಾನು ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ, ಸುಮಾರಾಗಿ ಒಂದು 6-7 ಮೆಣಸಿನಕಾಯಿ, ನಿಮ್ಮ ಖಾರದ ಅಪೇಕ್ಷೆ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು, ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನು, ಕಾಳು ಮೆಣಸು ಅಥವಾ ಪೆಪ್ಪರ್ 15, ಹುಣಸೆ ಹಣ್ಣು ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು, ಹುಣಸೆ ಹಣ್ಣನ್ನ ನೀರು ಹಾಕಿ ನೆನೆ ಇಡಿ, ತಾಜಾ ತೆಂಗಿನಕಾಯಿ ತುರಿ ಹತ್ರ 3/4 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು, ನಾನು 1 ಟೇಬಲ್ ಸ್ಪೂನ್ ಅಷ್ಟು ಕಲ್ಲು ಉಪ್ಪು ಇಟ್ಕೊಂಡಿದ್ದೀನಿ, ಕರಿಬೇವು ಒಂದು 15-20 ಎಲೆ, ಬೆಲ್ಲ ಒಂದು ಸಣ್ಣ ತುಂಡು, ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳೋಣ, ಒಗ್ಗರಣೆಗೆ ತುಪ್ಪ 1 ಟೀ ಸ್ಪೂನು, ಸಾಸಿವೆ 1/4 ಟೀ ಸ್ಪೂನು, ಒಂದು ಬ್ಯಾಡಗಿ ಮೆಣಸಿನಕಾಯಿ, ಬೇಳೆನ ಕುಕ್ಕರ್ ಬಟ್ಲಿಗೆ ಹಾಕಿಬಿಟ್ಟು ಚೆನ್ನಾಗಿ 2 ಸಲ ತೊಳ್ಕೊಳ್ಳೋಣ। ಈ ನೀರನ್ನೆಲ್ಲ ತೆಕ್ಕೊಂಬಿಟ್ಟು ಕುಕ್ಕರ್ ತಳಕ್ಕೆ ನೀರು ಹಾಕಿಬಿಟ್ಟು 1/2 ಕಪ್ನಷ್ಟು ನೀರು ಹಾಕಿ ಎಣ್ಣೆ ಅರಿಶಿಣ ಹಾಕಿಬಿಟ್ಟು ಬೇಳೆ ಮೇಲೆ ಇನ್ನೊಂದು ಕುಕ್ಕರ್ ಬಟ್ಲಿಟ್ಟು ಅದಕ್ಕೆ ನೆಲಗಡಲೆ ಅಥವಾ ಶೇಂಗಾ ಬೀಜ, ಆಲೂಗಡ್ಡೆ ಹೆಚ್ಚಿದ್ದು, ಕ್ಯಾರೆಟ್, ಹುರುಳಿಕಾಯಿ 1/4 ಲೋಟದಷ್ಟು ನೀರು ಹಾಕಿಬಿಟ್ಟು 3 ವಿಷಲ್ ಕೂಗ್ಸೋಣ, ಮುಚ್ಚಳ ಮುಚ್ಚಿಡಿ, ಬಟಾಣಿನ ಪಾತ್ರೆಗೆ ಹಾಕ್ಬಿಟ್ಟು ಅದರಲ್ಲೇ ಬೇಯಿಸೋಣ, ಯಾಕಂದ್ರೆ ನಾನಿಲ್ಲಿ ಹಸಿ ಬಟಾಣಿನೇ ತಗೊಂಡಿದ್ದೀನಿ, ಅದಕ್ಕೆ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಹಾಕಿಲ್ಲ ಬಟಾಣಿ, ಹಾಗೆ ನೀವು ಈ ಸಿಹಿ ಗುಂಬಳನ್ನು ಕೂಡ ಬೇಗ ಬೇಯುತ್ತಾದ್ರಿಂದ ಕುಕ್ಕರಿಗೆ ಹಾಕಿಲ್ಲ, ಇದನ್ನು ಬಟಾಣಿ ಜೊತೆ ಬೇಯಲಿಕ್ಕೆ ಇಡೋಣ, ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಮೀಡಿಯಂ ಉರಿನಲ್ಲಿ ನೀವು ಸಿಹಿ ಗುಂಬಳ ಹಾಗೂ ಬಟಾಣಿ ಹಾಕಿರ್ತಿರಲ್ಲ ಅದನ್ನ ಬೇಯಲಿಕ್ಕಿಡಿ। ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕೋಣ, ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ದೀನಿ, ನೀವು ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ಬೇರೆ ಅಡುಗೆಗೆ ಹಾಕುವ ಎಣ್ಣೆನ ಯಾವುದಾದ್ರೂ ಉಪಯೋಗಿಸ್ಕೋಬೋದು। ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ, ಉದ್ದಿನ ಬೇಳೆ ಹಾಗೆ ಮೆಣಸಿನಕಾಯಿ ಸ್ವಲ್ಪ ಇದನ್ನ ಹೀಗೆ ಹುರ್ಕೊಳ್ಳಿ, 1 ನಿಮಿಷ ಹುರಿದ ಮೇಲೆ ಮೆಣಸು ಹಾಕ್ಬಿಟ್ಟು ಮತ್ತೆ ಹುರಿರಿ, ಉದ್ದಿನ ಬೇಳೆ ಕಡಲೆಬೇಳೆ ನಿಮಗೆ ಹೊಂಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೆ ನೀವು ಇದನ್ನ ಹುರಿಬೇಕು, ಅಷ್ಟೊತ್ತಿಗೆ ನಿಮಗೆ ಈ ಮೆಣಸಿನಕಾಯಿನೂ ಕೂಡ ಗರಿ ಗರಿ ಆಗಿ ಆಗುತ್ತೆ। ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದಿದೆ, ಈಗ ಕೊತ್ತಂಬರಿ ಬೀಜ ಹಾಕೋಣ, ಕೊತ್ತಂಬರಿ ಬೀಜ ಹಾಕಿದ ಮೇಲೆ ಸ್ವಲ್ಪ ಹೀಗೆ ನೀವು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ, ಸ್ಟವ್ ಆಫ್ ಮಾಡಿದ ಮೇಲೆ ನೀವು ಸ್ವಲ್ಪ ಹೊತ್ತು ಹೀಗೆ ಹುರಿರಿ, ಯಾಕಂದರೆ ಬಾಣಲೆನೇ ಕಾದಿದ್ದಾಗ ಕೆಳಗಿರ್ತಕ್ಕಂಥ ನಿಮಗೆ ಕಡಲೆಬೇಳೆ ಉದ್ದಿನಬೇಳೆ ಕಪ್ಪಾಗಿಬಿಡುತ್ತೆ, ಸ್ವಲ್ಪ ಹೀಗೆ ಅಂದ್ಬಿಟ್ಟು ಆಮೇಲೆ ಅದನ್ನು ಹಾಗೆ ಬಾಣಲೆಲೇ ಇಡಿ, ಹೋಳನ್ನು ಹಾಗೆ ಪಾತ್ರೆನಲ್ಲಿ ಇಟ್ಟಿರೋದ್ರಿಂದ ನೀವು ಮಧ್ಯದಲ್ಲಿ ನೀರು ನೋಡ್ಕೊಳ್ತಾ ಇರಬೇಕು, ಯಾಕಂದರೆ ನೀರು ಕಮ್ಮಿ ಆಗಿಬಿಟ್ರೆ ನಿಮಗೆ ಹೋಳು ಸೀದು ಹೋಗುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡು ಮಧ್ಯದಲ್ಲಿ ಬೇಕಂದರೆ ಹಾಗೆ ಮತ್ತೆ ಬೇಯಲಿಕ್ಕಿಡಿ, ಸುಮಾರಾಗಿ 4-5 ನಿಮಿಷ ಆಗಿದೆ ನೋಡಿ, ಬಟಾಣಿ ಬೆಂದಿದೆ, ಹಾಗೆ ಸಿಹಿ ಗುಂಬಳನು ಮೆತ್ತಗಾಗಿದೆ, ಈಗ ಸ್ಟವ್ ಆಫ್ ಮಾಡೋಣ, ಈ ಕುಕ್ಕರು ತಣ್ಣಗಾಗಿದೆ, ಈ ತರಕಾರಿ ಬೇಯಿಸಿರ್ತಿಲ್ಲ ಅದನ್ನ ಉಳಿದ ತರಕಾರಿ ಒಟ್ಟಿಗೆ ಹಾಕೋಣ, ಯಾಕಂದ್ರೆ ಇದೇ ಪಾತ್ರೆಯಲ್ಲಿ ನಾವು ಮಸಾಲೆ ಅರ್ಧಿದ್ದನ್ನು ಹಾಕಿ ಕುದಿಯಕ್ಕೆ ಇಡೋಣ। ಈಗ ಮಸಾಲೆ ಹುರಿದಿಟ್ಟಿದ್ದು ತಣ್ಣಗಾಗಿದೆ, ಇದನ್ನ ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಸಣ್ಣಗೊಂದ್ಸಲ ಪುಡಿ ಮಾಡ್ಕೊಳ್ಳೋಣ, ಈಗ ನಾನು ಇದನ್ನ ಒಂದ್ಸಲ ಪುಡಿ ಮಾಡ್ಕೊಂಡಿದ್ದೀನಿ, ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಹಾಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಸಣ್ಣಕ್ಕೆ ರುಬ್ಕೊಳ್ಳಿ, ಇದನ್ನ ನೀವು ಸಣ್ಣಕ್ಕೆ ರುಬ್ಬಿದ ಮೇಲೆ ಇದನ್ನ
ಪಾತ್ರೆಗೆ ಹಾಕ್ಕೊಳ್ಳಿ. ಮಿಕ್ಸರ್ ಜಾರ್ಗೂ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಇದನ್ನು ಕೂಡ ಹೀಗೆ ತೆಗೆದ್ಬಿಟ್ಟು ಹಾಕಿ ಪಾತ್ರೆಗೆ. ಉಪ್ಪು, ಬೆಲ್ಲ, ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವುಚಿ ಹಾಕಿ. ಹುಣಸೆ ಹಣ್ಣನ್ನು ಹೀಗೆ ಚೆನ್ನಾಗಿ 2-3 ಸಲ ಕಿವುಚ್ಬಿಟ್ಟು ಹಾಕಿ. ಕರಿಬೇವನ್ನ ಹೀಗೆ ಮುರಿದ್ಬಿಟ್ಟು ಹಾಕಿ. ಹಾಗೆ ಕಡ್ಡಿನೂ ಹಾಕಿ ಸ್ಟವ್ ಆನ್ ಮಾಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕಿಡಿ. ಈಗ ನೋಡಿ, ಈಗ ಚೆನ್ನಾಗಿ ಮಸಾಲೆ ಕುದಿ ಬಂದಿದೆ. ಬೇಳೆನ ಹಾಕೋಣ. ಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಹೀಗೆ ಕೈ ಆಡ್ಬಿಟ್ಟು ಕುದಿಲಿಕ್ಕಿಡಿ. ಬೇಳೆ ಹಾಕಿದ್ಮೇಲೆ ನಾನು ಚೆನ್ನಾಗಿ ಇದನ್ನು ಕುದಿಸಿದ್ದೀನಿ. ಇದಕ್ಕೆ ಈಗ ಈ ತರಕಾರಿ ಹೋಳುಗಳನ್ನ ಹಾಕಿ ಒಂದು ಕುದಿ ಬರ್ಸಿದ್ರೆ ಸಾಕು. ಯಾಕಂದರೆ ತರಕಾರಿ ನಾವು ಕುಕ್ಕಲ್ಲಿ ಬೇಯಿಸಿದ್ರಿಂದ ಇನ್ನೂ ಜಾಸ್ತಿ ಕುದಿಸಿದ್ರೆ ತೀರಾ ಹೋಳು ಮೆತ್ತಗಾಗ್ಬಿಡತ್ತೆ. ನೋಡಿ, ನಿಮಗೆ ಕೂಟಂದರೆ ಸಾಮಾನ್ಯವಾಗಿ ದಪ್ಪ ಇರುತ್ತೆ. ಅದರಿಂದ ನೋಡಿ ಈ ಕನ್ಸಿಸ್ಟೆನ್ಸಿ ನಿಮಗೆ ಇದ್ದರೆ ಸರಿ ಇರುತ್ತೆ. ಈಗ ನಾನು ತರಕಾರಿ ಹೋಳುಗಳನ್ನ ಹಾಕಿದ ಮೇಲೆ 1 ನಿಮಿಷ ಕುದಿಸಿದ್ದೀನಿ. ಈಗ ಸ್ಟವ್ ಆಫ್ ಮಾಡೋಣ. ಒಗ್ಗರಣೆ ಸೌಟಿಗೆ ತುಪ್ಪ ಹಾಕಿ ಬಿಸಿಗಿಡಿ. ತುಪ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕಿ. ಸಾಸಿವೆ ಪಟ ಪಟ ಅಂತ ಇದ್ದಾಗ ಈ ಮೆಣಸಿನ್ಕಾಯಿನ ಹಾಕಿ ಒಂದ್ಸಲ ಹೀಗೆ ಮೆಣಸಿನ್ಕಾಯಿನ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಇದನ್ನು ಬಿಸಿ ಇದ್ದಂತೆಯೇ ಹುಳಿ ಮೇಲೆ ಹಾಕಿ. ಈಗ ಕೂಟು ನಿಮಗೆ ತಿನ್ನಲಿಕ್ಕೆ ರೆಡಿಯಾಗಿದೆ. ನಾನು ಹಾಕಿದ ತರಕಾರಿ ಅಲ್ಲದೇ ನೀವು ಈ ಕೂಟಿಗೆ ಸುವರ್ಣಗೆಡ್ಡೆ, ಕುಂಬಳಕಾಯಿ, ಹಾಗೆ ನವಿಲುಕೋಸು, ಆಮೇಲೆ ಹೀರೆಕಾಯಿ, ಅದಲ್ಲದೆ ನೀವು ಕಾಬೂಲ್ ಕಡಲೆ ಇವುಗಳನ್ನು ಕೂಡ ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಹಾಕಿದ ಅಳತೆನಲ್ಲಿ ನೀವು ಬೇಳೆಕಾಯಿ ಹಾಗೂ ಮಸಾಲೆ ಪದಾರ್ಥನ ಹಾಕಿದರೆ ನಿಮಗೆ ಸುಮಾರಾಗಿ 2 ಲೀಟ್ರ್ ಪಾತ್ರೆನಲ್ಲಿ ತುಂಬ ಆಗುವಷ್ಟು ಕೂಟ ಆಗುತ್ತೆ. ನೋಡಿದ್ರಲ್ವಾ ಕೂಟ್ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತರಕಾರಿ ಕೂಟನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.